बेळगाव शहरामध्ये इमारतीला रंगकाम करताना पाय घसरून पडलेल्या तरुणाचा योग्य उपचार न मिळाल्याने मृत्यू झाल्याचा गंभीर आरोप मंगळवारी करण्यात आला. बेळगाव तालुक्यातील पिरणवाडी गावचा रहिवासी शिव कम्मार हा दुर्दैवी मृत तरुण आहे. ब्रह्मनगर येथील एका इमारतीवर पेंटिंगचे काम करत असताना तो वरून खाली पडून गंभीर जखमी झाला होता. पडल्यामुळे त्याच्या हाताला व कमरेला गंभीर दुखापत झाली होती. तात्काळ स्थानिकांनी त्याला बेळगाव येथील बिम्स रुग्णालयात दाखल केले. मात्र रुग्णालयात दाखल केल्यानंतरही त्याला त्वरित उपचार मिळाले नाहीत असा आरोप कुटुंबियांनी केला आहे. रुग्णालयात 7 डॉक्टर उपस्थित असूनही कोणीही लक्ष दिलं नाही आणि निष्काळजीपणा दाखवला असा त्यांचा आरोप आहे. विशेषतः रात्रीच्या वेळी ड्युटीवर डॉक्टर हजर नसल्यामुळे जखमीची प्रकृती अधिकच बिघडल्याचेही त्यांनी सांगितले. वेळेत उपचार मिळाले असते तर माझा मुलगा वाचला असता असे म्हणत मृताच्या कुटुंबियांनी हळहळ व्यक्त केली आहे. ಮಾಡಿಲ್ಲ ಅವರ 2 ದಿವಸ ಹಂಗ ಆಗ್ತೈತಂತ ಎರಡು ಇಂಜೆಕ್ಷನ್ ಕೊಟ್ಟರು. ಹಿಂಗ ಮಾಡತಾನ ಜೊಳ್ಳ ಮಳ್ಳ ಓಡ್ರ ಆಗೋದಿಲ್ಲ ಅವ್ಗೆ 2 ದಿವಸ ಹಂಗ ಆಗ್ತೈತಂತ ಹೇಳಿದ್ರು. ಡಾಕ್ಟರ್ನೇ ಕರಿ ಅಂದ್ರೆ ಈಗ ಬರೋದಿಲ್ಲ ಅವ್ರು ಡಾಕ್ಟರ. 7 ಮಂದಿ ಡಾಕ್ಟರ್ ಅದಾರಂತ ಒಬ್ರು ಬಂದು ಒಂದು ಸಲ ಅಡ್ಮಿಟ್ ಆದಂದು ಅಲ್ಲಿ ಹಾಯಿ ನೋಡ್ಲಿಲ್ಲ. ಮತ್ತು ಅವ ಬರೇ ತ್ರಾಸ ಮಾಡ್ಕೋತಾನು. ಸಲೈನ್ ರೀ ಹಚ್ಚಬರಿ ಅಂದ್ರೆ ಸಾಯೋ ಟೈಮ್ದಾಗ ಬಂದು ಸಲೈನ್ ಹಚ್ಚಾಕ್ ಬಂದ್ರು. ಲಾಸ್ಟ್ ಎಲ್ಲ ಆದ್ಗಳಿಗೆ ಹೇಳಕ್ಕೆ ಮುಂಜಾನೆ ಹೇಳಕ್ಕೆ ಹೋದ್ರು ಹಂಗ ಆಗ್ತೈತೆ ಅವಂಗ ಭಾಳ ಏನಿಲ್ಲ ಮಾಡ್ಕೋದಲ್ಲ ಏನಾಗೋದಿಲ್ಲ ಅಂತ ಹೇಳಿದ್ರು. ಸೂಜಿ ತುಸಾಕ್ ಬಂದ್ರು, ಆಕ್ಸಿಜನ್ ಹಚ್ಚಾಕ್ ಬಂದ್ರು. ಅವಾಗ ಜೀವ ಹೋಗಿತ್ತು. ಆಮೇಲೆ ಎಮರ್ಜೆನ್ಸಿ ಬಂದು ವಾಡಿಗೆ ಹಾಕಿರೋ. ಏನಾಗಿತ್ತಮ್ಮ? ಏನಾಗಿ ಅಡ್ಮಿಟ್ ಆಗಿತ್ತು? ಕೈ ಸಂಬಂಧ ಬಿದ್ದಿದ್ದು, ಪೇಂಟಿಂಗ್ ಮಾಡಕ್ಕೆ ಹೋಗಿ ಕೈ ಸಂಬಂಧ ಬಿದ್ದಿತ್ತು. ಮತ್ತು ಆಪ್ರೇಷನ್ ಹೇಳಿರೋರೆಲ್ಲ ಸ್ಕ್ಯಾನಿಂಗ್ ಅದು ಮಾಡಿ ಅವಂತಲೇ 2 ದಿವಸ ಆಗ್ಯಾವ ಪ್ಯಾಸ್ಟರ್ ಆಗ್ತೀವಿ. ಪ್ಯಾಸ್ಟರ್ ಆಗಕ್ಕೆ 2 ದಿವಸ ನೋಡ್ ಕೇರ್ ಬಿಟ್ಟು ಮಾಡ್ತೀವಿ ಅಂದ್ರು. ಅವಂಗ ಡ್ರಿಂಕ್ಸ್ ಬಿಡಾದ್ಲೇ ತಲೆ ಕೆಡ್ಸ್ಕೊಂಡಂಗೆ ಮಾಡತಾನ್ರಿ. ಮತ್ತೆ ಏನ್ರಿ ಇಂಜೆಕ್ಷನ್ ಅದು ಮಾಡ್ರೇನಂತೆ 2 ಇಂಜೆಕ್ಷನ್ ಮಾಡಿದ್ರಿ ಅವ್ರು. ಇಂಜೆಕ್ಷನ್ ಕೊಟ್ಟರು ಇದಾಗಿಲ್ರಿ ಅವ್ನು. ಅದೇನು ಸುಂದು ಆಗಲಿಲ್ಲ, ಏನೂ ಆಗಲಿಲ್ಲ. ರಾತ್ರಿ ಎಲ್ಲ ಹೆಚ್ಚ ಮಾಡಿದ್ರೆ ನಿದ್ದಿನೂ ಜೀವ ಹೋಗೋ ಟೈಮ್ದಾಗ ಸಲೈನ ಅದನ್ನ ಆಕ್ಸಿಜನ್ ಅದನ್ನ ಹಚ್ಚೋದು ಮಾಡ್ಬೇಕಾರೆ ಎಷ್ಟು ಗಂಟೆಗೆ ಅಡ್ಮಿಟ್ ಆಗಿತ್ತು? ಇನ್ನು 4 ಗಂಟೆಗೆ ಆಗಿತ್ತು. ಅಂದ್ರೆ ಯಾರು ವೈದ್ಯರು ಬಂದಿಲ್ಲ ನೋಡಕ್ಕೆ? ಯಾರು ಇಲ್ಲ. ಯಾರು 7 ಮಂದಿ ಇದ್ರು ಅಂದ್ರೆ ಯಾರು ಬಂದಿಲ್ಲ? ಯಾರು ಒಬ್ರು ಬರೀಲಿ. ಸಿಸ್ಟರ್ಗಳಿಗೆ ಹೊಳ ಮಳ ಭೇಟಿಯಾಗಿ ಬಂದಿಲ್ಲ. ನೀವು ಹೇಳಿದ್ರು ಇದನ್ನ ಮಾಡಲಿಲ್ಲ? ಏನೂ ಇಲ್ರಿ. ಡಾಕ್ಟರ್ ಕರಿ ಅಂದ್ರೆ ಈಗ ಬರೋಂಗಿಲ್ಲ ಡಾಕ್ಟರ್ ಅಂತಂದ್ರಿ. ಇಲ್ಲಿ ಕೇಳತ್ರ 7 ಮಂದಿನ ಬಿಟ್ಟಿರೇನ 7 ಮಂದಿ ಬಂದಿಲ್ಲ ಅಂತ ಅನ್ನತ್ತಾರ್ರಿ. ಈಗ ನಮ್ದೇನೋ ನಿರ್ಲಕ್ಷ್ಯ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನಿಮ್ದೇನೂ ಇಲ್ಲ ರೀ. ಒಬ್ರು ಬಂದು ನೋಡಿಲ್ರಿ ನೀವು ಆಗೋದಿಲ್ಲ ಅಂತೇಳಿ ಹೊರಗೂ ಬರ್ಕೊಡ್ಲಿಲ್ಲ. ಜೀವ ಹೋದಗಳಿಗೆ ಆಕ್ಸಿಜನ್ ಅಲ್ಲಿ AC ರೂಮ್ ಒಳಗೆ ಬಂತಂದು ಹಾಕ್ರಿ. ಆಮೇಲೆ ಎದಿ ಬಡಿಯಾತೀರಿ ಏನು ಜೀವ ಹೇಳಕ್ ಆಮೇಲೆ ಬಂದು ಹೇಳ್ತೀರಿ ನೀವು ಆಗೈತೆ ಅಂತ. ಇಲ್ಲೇ ಕರ್ಕೊಂಬಂದ್ರಿ ಅಂತ ಅನ್ನತ್ತಿದ್ರಂತ. ಹೌದಾ? ಯಾರು ಡಾಕ್ಟರ್ಗಳು ಇಲ್ಲೇ ಕರ್ಕೊಂಬಂದ್ರಿ ಅನ್ನತ್ತಿದ್ರಂತ. ಅವ್ರು ನಮ್ಗೆ ಏನು ಗೊತ್ತಿಲ್ರಿ. ಅವ್ಗೆ ಎಮರ್ಜೆನ್ಸಿ ಆಗತ್ತೆ ತಂದು ಹಾಕಿರ್ದೇವು. ಅವ್ರು ಅವಾಗ ಹೇಳಿದ್ರಿಲ್ಲ. ಯಾವಾಗ ಎಷ್ಟು ವರ್ಷ ಆಯ್ತಮ್ಮ ಮದುವೆಯಾಗಿ? ಮದುವೆಯಾಗಿ 4 ವರ್ಷ ಆಯ್ತು. ಮಗು ಐತಿ? ಮಗು ನೋಡ್ರಿ ಮಗ ನಿಮ್ಮ ಹೆಸರು? ಪ್ರತಿಭಾ ಶಿವಕುಮಾರ್ ಪಾಟೀಲ್. ನಮ್ಮ ತಮ್ಮ ಹಾಕೊಂಡ್ರೆ ನಿನ್ನೆ ಅವಾಗ ಕೈ ಪ್ರಚಾರ ಆಗಿಟ್ಟಿಲ್ಲ. ಬಿಟ್ಟಿದ್ದು ಅದ್ರ ಸಂಬಂಧ ಅಡ್ಮಿಟ್ ಸರ್. 11:45 ತನಕ ಅಡ್ಮಿಟ್ ಮಾಡಿದ್ವಿ ಸರ್. 4 ಗಂಟೆಗೆ ವಾಡಿ ಹಾಕಿನ್ರಿ ಅವಂಗ. ವಾಡಿ ಹಾಕಿನ್ರಿ ತಂದಿರ್ತೀವಿ. ಆಮೇಲೆ ಅವ್ರಿಗೆ ಇದನ್ನು ಟ್ರೀಟ್ಮೆಂಟ್ ಕೊಡತ್ತೀರಿ. ಏನು ಒಂದು 3 ಟೈಮ್ ಸರ್ ಗುಳಿ ಕೊಟ್ರಿ. 2 ಗುಳಿ ಕೊಟ್ರಿ. 3 ಟೈಮ್ದು 3 ಟೈಮ್ದು 2 ಗುಳಿ ಕೊಟ್ರಿ. ಆಮೇಲೆ ಆಪ್ರೇಷನ್ ಮಾಡ್ತಾನು. ಇಪ್ಪಲ್ಲ ಫೆಸ್ಟ್ ಹಾಕೊಂಡ್ರಿ. ಫೆಸ್ಟ್ ಹಾಕೊಂಡ್ಬಂದ್ರಿ. 2-3 ದಿನ ಬಿಟ್ಟು ಆಪ್ರೇಷನ್ ಮಾಡ್ಕೊಂಡ್ರಿ ಸರ್. ಆಪ್ರೇಷನ್ ಮಾಡ್ಕೊಂತ ಬಂದ ಇತ್ತೂರಿ ಅವ್ನು ಅಡ್ಮಿಟ್ ಮಾಡಿದ್ರಿ. ನೀನು 11 ಇದ್ದಾಗ ಅಲ್ಲದಂದ್ರಿ. ಸ್ವಲ್ಪ ತ್ರಾಸ ಮಾಡ್ಕೊತಿದ್ರಿ ನಾವು. ಅವಾಗ ಕೇಳಿದ್ರೆ ಇಲ್ಲ ಅವ್ನು ಇಂಜೆಕ್ಷನ್ ಕೊಟ್ಟಿದ್ದವು ಏನಾಗೋದಿಲ್ಲ, ಹಂಗಮ್ಮ ಇನ್ನೂ ಜಾಸ್ತಿನೇ ಮಾಡ್ದಂಗೆ ಕಡಿಮೆ ಮಾಡೋದಿಲ್ಲ ಅಂತ ಹೇಳಿ ಸರ್. ಅದನ್ನ 11:40 ಅವ್ರ ಪಪ್ಪ ಮತ್ತು ಹುಡುಗಿ ಇತ್ತು ರೀ. ನಾನು ನೈಟ್ ಹೋದಿನಿ ರೀ. ಮಾರ್ನಿಂಗ್ ಬರೋತಕ್ಕಂದ್ರೆ ರಾತ್ರಿ ತ್ರಾಸ ಮಾಡ್ಕೊಂಡ್ರಿ. ಅವ್ನು ಹೇಳಕ್ಕೆ ಹೋದ್ರೆ ಯಾರು ಸಿಸ್ಟರ್ಗಳು ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಡಾಕ್ಟರ್ಗಳು ಯಾರು ಬಂದಿಲ್ಲ ಸರ್. ಒಬ್ಬರೇ ಬಂದು ರಾತ್ರಿ ನೋಡ್ರಿ 7 ಮಂದಿ ರೌಂಡಿಗೆ ಅದಾರಂತ ರೀ. ಒಬ್ಬರೇ ಬಂದು ನೋಡ್ಬೇಕಾಗಿತ್ತು ರೀ. ಯಾರು ಬಂದು ನೋಡಿಲ್ರಿ ಸರ್. ಇವ್ರು ಯಾರು ಒಬ್ಬರೇ ಬಂದು ನೋಡಿದ್ರೆ ನಮ್ಮ ತಮ್ಮನ ಜೀವ ಏನ್ರಿ ಉಳಿದಿತ್ತು. ಬಟ್ ಇವ್ರು 7 ಮಂದಿ ಇದಾರೆ ರೌಂಡಿಗೆ ಅಂತ. ಒಬ್ಬರೇ 8 ಹೋಗಿ ಬಂದು ನೋಡಿದಾರೆ. ಯಾರು ಸನ್ಯಕ್ಕೆ ಬಂದಿಲ್ಲ. ಒಂದು ಹುಡುಗಿ ಅಷ್ಟೇ ಬಂದಿತ್ತಂತ್ರಿ. ಆ ಹುಡುಗಿನೂ ಬಂದು ಕೇಸಿ ನೋಡಿ ಏನೋ ಸಿಟ್ಟು ಅದು ಏನೂ ಹೇಳ್ರಿ ಸೊ ಹಂಗೆ ಮಾಡ್ತಾನೆ ಅಂತ ಬಿಟ್ಟು ಹೋಗ್ಯಾರ ಇವ್ರು. ಮಾರ್ನಿಂಗ್ ಸೀರಿಯಸ್ ಆಗಿ ಬಂದು ಕೇಸಿ ಇಲ್ಲಿ ಎಮರ್ಜೆನ್ಸಿ ಹೋಗಿದ್ದಾರೆ. ಇಲ್ಲಿ ಆ ಕೇಸಿಗ ಡೆತ್ ಆಗ್ಯಾನ ಅಂತ ಹೇಳ್ತಾರೆ. 5 ಮಂದಿ ನೋಡ್ರಿ ECG ಮಾಡ್ರಂತ ಪ್ಲಸ್ ಕಡಿಮೆ ಐತಿ ಅದು ಕಡಿಮೆ ಐತಿ ಅಂತ ಡೆತ್ ಆಗಿ ಹೇಳಿದ್ದಾರೆ. ಈಗ ಯಾವ್ದಾರಲ್ಲೇ ಇಲ್ಲ ಇಲ್ಲ ಈಗ ಅವ್ರು ಕೇಳಕ್ಕೆ ಹೋದ್ರೆ ಇಲ್ಲಕ್ಕೆ ಬಂದ್ರಿ ಅಂತ ಕೇಳ್ತಾರೆ. ಇಲ್ಲಕ್ಕೆ ಬಂದ್ರೆ ಕೆರೆ ಇದು ಹಾಸ್ಪಿಟಲ್ ಯಾರು ಸಂಬಂಧ ಐತ್ರಿ? ಹುಡುಗ ಸಂಬಂಧ ಐತಿ ಯಾರು ಸಂಬಂಧ ಐತ್ರಿ? ಇದು ಇಲ್ಲಕ್ಕೆ ಬಂದಿದೆ ಅಂತ ಕೇಳ್ತಾರೆ. ಈಗ ಕೇಳಕ್ಕೆ ಹೋದ್ರೆ ನಾ ಇಲ್ಲ MLC ಮಾಡ್ತೇವೆ, ಪೋಸ್ಟ್ ಮಾರ್ಟಮ್ ಮಾಡ್ತೇವೆ ಹಂಗೆ ಹೀಗಾಗಿ ನಮಗೆ ಹಂಗೆ ಬೇಕು. ಡೈರೆಕ್ಟರ್ ಸಾಹೇಬ್ರು ಬಂದಾರ್ರಿ. ಅವ್ರು ಬಂದ ನಮಗೆ ಈಗ MLC ಮಾಡ್ತಾನೋ ಪೋಸ್ಟ್ ಮಾರ್ಟಮ್ ಮಾಡ್ತಾನೋ ಅಂತ ಹಿಂಗೆ ಡಾಕ್ಟರ್ ನಿರ್ಲಕ್ಷ್ಯ ಅಂತ ಹೇಳಿದ್ರು. ಅವರಿಂದನೇ ಆತ್ರಿ. 7 ಮಂದಿ ರೌಂಡಿಗೆ ಇದ್ರೆ ಆದ್ರೆ ಒಬ್ರು ಇಬ್ಬರು ಬಂದು ನೋಡ್ರಿ ನಮ್ಮ ತಮ್ಮನ ಜೀವ ಕೇಂದ್ರ ಒಂದು ಸ್ವಲ್ಪ ಉಳಿದೈತ್ರಿ. ಇವರಿಂದನೇ ನಮ್ಮ ತಮ್ಮನ ಜೀವ ಆಗೈತಿ. ಏನು ಒತ್ತಾಯ ಮಾಡೋರು? ಏನ್ರಿ ಅವ್ರು ಸಸ್ಪೆಂಡ್ ಆಗ್ಬೇಕು ಸರ್. ಸಸ್ಪೆंड ಆಗ್ಬೇಕು. ನಮ್ಮ सर रमेश सिंगपुरी ओके. वैद्यकीय सेवांची गुणवत्ता आणि जबाबदारी यावर पुन्हा प्रश्नचिन्ह निर्माण झालं आहे. संबंधित अधिकाऱ्यांनी या घटनेची सखोल चौकशी करून सत्य बाहेर आणावं अशी मागणी जोर धरत आहे. ಪೋಸ್ಟ್ಮಾರ್ಟಮ್ ಆಗ್ತದೆ. ರಿಪೋರ್ಟ್ ಬಂದಾಗ ಯಾರ್ದಾರು ನಾ ಎಲ್ಲ ಕೇಸ್ ಹಿಸ್ಟ್ರಿ ಎಲ್ಲ ಈಗ ಕೇಸ್ ಪೇಪರ್ ಎಲ್ಲ ನೋಡ್ತೇನೆ. ಏನಾದ್ರು ಯಾರ್ದಾರು ತಪ್ಪಿತ್ತು ಅಂದ್ರೆ ನಾ ಅವರಿಗೆ
ನಿರ್ದಾಕ್ಷಿಣ್ಯತೆ ಆ್ಯಕ್ಷನ್ ತಗೋತೀವಿ. राजशेखर हिरेमठ, KMM मराठी, बेळगाव. American, American collection में आओ, नई वैरायटी यहाँ पाओ, सबके लिए कपड़े हैं खास, American में खुशियाँ हैं पास, American, American. अमरकॉन कलेक्शन, खड़े बाजार, बेलगाम.